ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಶೇಂಗಾ ಉಂಡೆಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಾವು ನಮ್ಮ ವಿಡಿಯೋಲಿ ನೋಡೋಣ. ಇದು ಪಂಚಮಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಸೈಡಲ್ಲಿ ಇದು ತುಂಬಾ ರುಚಿಯಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಏನೇನು ಬೇಕು ಅನ್ನೋದನ್ನ ನೋಡೋಣ ಬನ್ನಿ, ಯಾವ್ಯಾವ ಪದಾರ್ಥ ಬೇಕು ಅಂತ. ಮೊದಲಿಗೆ ನಾವು ಒಂದು ಮೆಜರ್ಮೆಂಟಲ್ಲಿ ಈ ರೀತಿಯಾಗಿ ಕಪ್ಪನ್ನು ತಗೊಳ್ಳೋಣ. ಅದೇ ಮೆಜರ್ಮೆಂಟಲ್ಲಿ ನಾವು ಎಲ್ಲ ಪದಾರ್ಥಗಳನ್ನು ತಗೊಳ್ಳೋಣ. ಆ ಒಂದು ಕಪ್ಪಲ್ಲಿ ನಾವು 1 ಕಪ್ಪಷ್ಟು ಶೇಂಗಾವನ್ನು ತಗೋಬೇಕು. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾವು ಹುರಿಗಡಲೆಯನ್ನು ತಗೋಬೇಕು. ಅದೇ ಕಪ್ಪಲ್ಲಿ ನಾವು ಮತ್ತೆ ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ತಗೋಬೇಕು, ಕೊಬ್ಬರಿಯನ್ನು. ಮತ್ತು ನಾವು ಇದರ ಬೆಲ್ಲ ಕೂಡ ಅಷ್ಟೇ, ಇದರಲ್ಲಿ 3/4 ಭಾಗದಷ್ಟು ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಇಲ್ಲ ನಮಗೆ ಸಿಹಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನ್ನೋದಾದರೆ ನೀವು 1 ಕಪ್ಪಷ್ಟು ತಗೋಬೋದು. ಈಗ ನಾವು ಇದನ್ನು ಒಂದು ಬಾಣಲೆಯನ್ನು ಇಟ್ಬಿಟ್ಟು ಮೊದಲು ಶೇಂಗಾವನ್ನು ಹುರ್ಕೊಳ್ಳೋಣ. ಶೇಂಗಾ ಹುರಿಯೋದು ಕೂಡ ಒಂದು ಹದವಾಗಿ ಹುರಿಬೇಕು ಶೇಂಗಾ ಉಂಡೆಗೆ. ಯಾಕಂದರೆ ನಾವು ಆ ಅವಸರದಲ್ಲಿ ನಾವು ಶೇಂಗಾ ಬೀಜ ಕಪ್ಪಾದರೆ ಅದು ಶೇಂಗಾ ಹುರಿದೋ ರೀತಿಯಲ್ಲಿ ಕಂಡ್ರೆ ಸಾಕು ಅನ್ನೋ ರೀತಿ ನಾವು ಮಾಡಿದರೆ ಅದು ಶೇಂಗಾ ರುಚಿಯಾಗಿ ಬರಲ್ಲ. ಅದು ನಾವು ದೊಡ್ಡ ಉರಿಯಲ್ಲಿ ನಾವು ಆ ರೀತಿ ಹುರ್ಕೋಬಾರ್ದು. ನಾವು ಲೋ ಫ್ಲೇಮಲ್ಲಿ ಒಂದು ಹದವಾದ ರೀತಿಯಲ್ಲಿ ನಾವು ಹುರ್ಕೊಳ್ಳೋದ್ರಿಂದ ಶೇಂಗಾ ತುಂಬ ರುಚಿಯಾಗಿ ಬರಬೇಕು. ಶೇಂಗಾ ರುಚಿಯಾಗಿ ಬಂದರೆ ಉಂಡೆಗಳು ಕೂಡ ತುಂಬಾ ರುಚಿಯಾಗಿ ಬರ್ತವೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ನಾವು ಉಂಡೆಗಳನ್ನು ಮಾಡೋದಕ್ಕೆ ಈ ರೀತಿಯಾಗಿ ಹುರ್ಕೋತ ಬರಬೇಕು. ಶೇಂಗಾವನ್ನು ನೋಡಿ ಈ ರೀತಿಯಾಗಿ ನಾವು ಕೈ ಆಡಿಸ್ತಾ ನೀಟಾಗಿ ಹುರಿಬೇಕು. ಫಸ್ಟು ನಾವು ಚೆನ್ನಾಗಿ ಇದನ್ನು ಹುರಿಬೇಕು. ಶೇಂಗಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಬರೀ ಶೇಂಗಾವನ್ನು ತಿನ್ನೋಕ್ಕಾಗಲ್ಲ ಅನಿಸಿದರೆ ಈ ರೀತಿಯಾಗಿ ಉಂಡೆ ರೀತಿಯಾಗಿ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾವು ಶೇಂಗಾವನ್ನು ನೀಟಾಗಿ ಹುರ್ಕೋಬೇಕು. ಇವಾಗ ನಾವು ಅದನ್ನ ತೆಗೆದುಬಿಟ್ಟು ಒಂದು ತಟ್ಟೆಗೆ ಅದೇ ಬಾಣಲೆಗೆ ನಾವು ಆ ಬೆಲ್ಲವನ್ನು ಹಾಕಬೇಕು. ನೋಡಿ ಇದೇ ಬಾಣಲೆಗೆ ನಾವು ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಮೆಜರ್ಮೆಂಟಲ್ಲಿ 1 ಟೀ ಲೋಟದಷ್ಟು ನಾವು ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. 1 ಟೀ ಲೋಟದಲ್ಲಿ ಅಷ್ಟು ನೀರನ್ನು ನಾವು ಹಾಕಬಾರ್ದು. ನಾವು ಕೊನೆಯಲ್ಲಿ ಪಾನಕ ಆದಮೇಲೆ ನಾವು ಸ್ವಲ್ಪ ನೀರನ್ನು ಹಾಕೋದಕ್ಕೆ ನಾವು ಉಳಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನಾವು ಕರಗಿಸ್ತಾ ಬರಬೇಕು ಚೆನ್ನಾಗಿ. ಆದಷ್ಟು ನೀವು ಆರ್ಗಾನಿಕ್ ಬೆಲ್ಲವನ್ನೇ ಉಪಯೋಗಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಬರ್ತವೆ. ಇವಾಗಂತೂ ಬೆಲ್ಲಗಳು ಎಲ್ಲ ಕೆಮಿಕಲ್ ಹಾಕ್ಬಿಟ್ಟು ಮಿಕ್ಸಾಗಿ ಬರ್ತಾಯಿದ್ದಾವೆ. ಆ ರೀತಿಯಾಗಿ ನೀವು ಆರೋಗ್ಯವನ್ನು ಕೆಡಿಸ್ಕೊಳೋ ಬದಲು ಈ ರೀತಿಯಾಗಿ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೆಲ್ಲದಲ್ಲಿ ನೀವು ಏನಾದರೂ ಕಡ್ಡಿ ಆ ಥರ ಇದ್ದರೆ ನೀವು ಸೋಸ್ಕೊಳ್ಳಿ. ಇಲ್ಲ ಬೆಲ್ಲ ತುಂಬ ಚೆನ್ನಾಗಿದೆ ಅನ್ನೋದಾದರೆ ನೀವು ಸೋಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ನಾವು ಪಾನಕಕ್ಕೆ ರೆಡಿ ಮಾಡ್ಕೊತ ಬರಬೇಕು. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ನಾವು ಈ ರೀತಿ ಪಾನಕದ ಹದದಲ್ಲಿ ನಾವು ಬೆಲ್ಲವನ್ನು ಕೂಡಿಸ್ತಾ ಬರಬೇಕು. ನಮಗೆ ಪಾನಕ ಬಂದಿದೆ ಅಥವಾ ಇಲ್ಲ ಅಂತ ನೋಡೋದಕ್ಕೆ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿರಬೇಕು ನಾವು. ನೋಡಿ ಈ ರೀತಿಯಾಗಿ ನಾವು ಕ್ಲೀನಾಗಿ ನಾವು ಎಲ್ಲ ಕರಗಿಸ್ತಾ ಪಾನಕದ ಹದಕ್ಕೆ ನಾವು ಬೆಲ್ಲವನ್ನು ನೋಡ್ತಾ ಬರಬೇಕು. ನೋಡಿ ಇವಾಗ ನಾವು ಪಾನಕ ಬಂದಿದೆನಾ ಅಥವಾ ಇಲ್ಲ ಅಂತ ನೋಡೋದಕ್ಕೆ ಹೇಳಿದ್ನಲ್ಲ ನಾನು, ತಟ್ಟೆಗೆ ನೀರನ್ನು ಹಾಕಿಟ್ಕೊಂಡು ಆ ತಟ್ಟೆಗೆ ನಾವು ಇದನ್ನು ಹಾಕಿದರೆ ಅದು ಗೊತ್ತಾಗ್ಬಿಡುತ್ತೆ. ಅದು ಬೆಲ್ಲ ಕ್ಲೀನಾಗಿ ಉಂಡೆ ರೀತಿಯಾಗಿ ಬಂದರೆ ಅದು ಪಾನಕದ ಹದಕ್ಕೆ ಬಂದಿದೆ ಅಂತ ಅರ್ಥ. ಅಥವಾ ಅದು ಬೆಲ್ಲ ಏನಾದರೂ ಉಂಡೆ ರೀತಿಯಾಗಿ ಬರಲಿಲ್ಲ, ಅದು ತಟ್ಟೆ ತುಂಬ ನೀರಲ್ಲಿ ಹರಡ್ಕೊಂತು ಅಂದರೆ ಅದೇನು ಪಾನಕ ಬಂದಿಲ್ಲ ಅಂತ ಅರ್ಥ. ಈ ರೀತಿಯಾಗಿ ನೀವು ನೋಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು 30 ಸೆಕೆಂಡ್ ಬಿಟ್ಬಿಟ್ಟು ಮತ್ತೆ ನಾವು ಈ ರೀತಿಯಾಗಿ ಹಾಕಿ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಉಂಡೆ ರೀತಿಯಾಗಿ ಬರಬೇಕು. ಆವಾಗ ನಾವು ಆ ರೀತಿ ಬಂದ ತಕ್ಷಣವೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈಗ ಸ್ವಲ್ಪ ನಾನು ಹೇಳಿದ್ನಲ್ಲ ನೀರನ್ನು ಉಳಿಸ್ಕೋಬೇಕಂತ ಹೇಳಿದ್ನಲ್ಲ ಅದನ್ನು ನಾವು ಲಾಸ್ಟಿಗೆ ಹಾಕಬೇಕು. ನೋಡಿ ಈಗ ನಾವು ಹುರಿಗಡಲೆಯನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದೇ ರೀತಿಯಾಗಿ ನಾವು ಶೇಂಗಾವನ್ನು ಸಿಪ್ಪೆಯನ್ನು ಬಿಡಿಸ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ತರಿಯಾಗಿ ನಾವು ರುಬ್ಕೋಬೇಕು. ನಿಮಗೆ ಒಂದೊಂದು ಶೇಂಗಾ ರುಚಿಗೆ ಇರಬೇಕು ಅಂದರೆ ಈ ರೀತಿಯಾಗಿ ರುಬ್ಕೊಳ್ಳಿ. ಇಲ್ಲ ನಮಗೆ ನುಣ್ಣಗೆ ಬೇಕಂದರೆ ನೀವು ನಿಮಗೆ ಯಾವ ರೀತಿ ರುಚಿ ಅನಿಸುತ್ತೋ ಆ ರೀತಿಯಾಗಿ ರುಬ್ಕೋಬೇಕು. ನೋಡಿ ನನಗೆ ಸ್ವಲ್ಪ ಶೇಂಗಾ ಇದ್ದರೆ ರುಚಿ ಅನಿಸುತ್ತೆ ಅಂತ ನಾನು ಒಂದೊಂದು ಶೇಂಗಾ ಇರೋ ಹಾಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾವು ತೊಗೊಂಡಿರುವಂತಹ ಹುರಿಗಡಲೆ ಹಿಟ್ಟನ್ನು ನಾವು ಬೆರೆಸಬೇಕು. ಅದೇ ರೀತಿಯಾಗಿ ಕಾಯಿ ತುರಿಯನ್ನು ಕೂಡ ನಾವು ಇದಕ್ಕೆ ಹಾಕಬೇಕು. ಸ್ವಲ್ಪ ಶುಂಠಿ ಪುಡಿ ಹಾಕಿದರೆ
ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಶುಂಠಿ ಪುಡಿ ಇದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು. ಇವಾಗ ನಾವು ಈ ಬೆಲ್ಲದ ಪಾನಕ ಫುಲ್ ಎಲ್ಲ ಅಷ್ಟು ಆರೋ ರೀತಿಯಲ್ಲಿ ನಾವು ಇಟ್ಕೋಬಾರ್ದು. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ರೀತಿಯಾಗಿ ಹಾಕಿಬಿಟ್ಟು ಕಲಿಸ್ಬೇಕು. ಅದು ತುಂಬ ಬಿಸಿ ಇದ್ದಾಗೂ ನಾವು ಕಲಿಸ್ಬಾರ್ದು, ತುಂಬ ಅದು ತಣ್ಣಗಾದಾಗೂ ಕೂಡ ಕಲಿಸ್ಬಾರ್ದು. ಮೀಡಿಯಮ್ ಇದ್ದಾಗ ನಾವು ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ತಾ ಬರಬೇಕು. ಎಲ್ಲ ಪಾನಕ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ನೀಟಾಗಿ ಇದನ್ನು ಕಲಿಸ್ತಾ ಬರಬೇಕು. ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ಹುರಿಗಡಲೆ ಹಿಟ್ಟನ್ನು ನಾವು ಉಳಿಸ್ಕೊಂಡಿರ್ಬೇಕು. ಲಾಸ್ಟಿಗೆ ನಾವು ಉಂಡೆ ಕಟ್ಟಬೇಕಾದ್ರೆ ಅದು ಕೈಗೆ ಅಂಟುತ್ತಲ್ವ, ಆವಾಗ ನಾವು ಕೈಗೆ ಅದನ್ನು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಳಿಸ್ಕೋಬೇಕಷ್ಟೆ. ನೋಡಿ ಈ ರೀತಿಯಾಗಿ ಎಲ್ಲ ನಾವು ನೀಟಾಗಿ ಕಲಸಿದ ಮೇಲೆ ಈ ರೀತಿಯಾಗಿ ಉಂಡೆ ರೀತಿಯಾಗಿ ನಾವು ಕಟ್ತಾ ಬರಬೇಕು. ತುಂಬಾ ಚೆನ್ನಾಗಿ ಬರ್ತವೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ. ಈ ರೀತಿಯಾಗಿ ಉಂಡೆ ನೀವು ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಚಿಕ್ಕವೇ ಉಂಡೆ ಕಟ್ಟಿ ಚೆನ್ನಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ಖುಷಿನೂ ಪಡ್ತಾರೆ. ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.